ನಮಸ್ಕಾರ ವೀಕ್ಷಕರೇ, ಮತ್ತೆ ತಮಗೆಲ್ಲ ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಿದ್ರೆ ಕೊರತೆಯಿಂದಾಗಿ ಅಂದರೆ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತಂದರೆ ನಮ್ಮ ದೇಹದಲ್ಲಿ ಹೇಗೆ ತೊಂದರೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ನಿದ್ರೆ ಅನ್ನೋದು ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಾವು 30% ಅಷ್ಟು ನಮ್ಮ ಜೀವನದ ಒಂದು ಟೈಮ್ ಏನಿರ್ತದೆ, ನಮ್ಮ ಜೀವನ ಅವಧಿ ಏನಿರುತ್ತೆ ಅದನ್ನು ನಿದ್ದೆನಲ್ಲೇ ನಾವು ಕಳಿತೇವೆ. ಸೊ ನಿದ್ದೆ ಸರಿ ಆಗಲಿಲ್ಲ ಅಂದರೆ ಏನಾಗುತ್ತೆ? ಇದು ತುಂಬ ತೊಂದರೆ. ನಾವು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಒಂದು ಕ್ವಾಲಿಟಿ ಆಫ್ ನಿದ್ದೆ ಅಂದರೆ ಒಳ್ಳೆ ನಿದ್ದೆ ಕೂಡ ಆಗಬೇಕು. ಆ ಡ್ಯೂರೇಷನ್ ಆಫ್ ಸ್ಲೀಪ್ ಕೂಡ ಒಂದು 7 to 9 hours ಇರಬೇಕು. ಇದು ಸರಿ ಆಗಲಿಲ್ಲ ಅಂದರೆ ದೇಹಕ್ಕೆ ಬೇರೆ ಬೇರೆ ಒಂದು ದುಷ್ಪರಿಣಾಮಗಳು ಉಂಟಾಗುತ್ತೆ. ಸೊ ನಿದ್ದೆ ಸರಿ ಆಗಲಿಲ್ಲ ಅಂದರೆ ದೊಡ್ಡವರಲ್ಲಿ ಏನಾಗುತ್ತೆ ಅಂದರೆ ದೇಹದಲ್ಲಿ ಸಾಕಷ್ಟು ಹಾರ್ಮೋನಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ನಾವು ದಪ್ಪಗಾಗ್ತೀವಿ, ಓವರ್ ವೇಟ್ ಆಗ್ತೀವಿ, ಗೊತ್ತಿಲ್ಲದಲೇ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಊಟದ ಮೇಲೆ ಕಂಟ್ರೋಲ್ ಇರೋದಿಲ್ಲ, ತುಂಬ ಹಸುವಾಗ್ತಾ ಇರ್ತದೆ, ಊಟ ಮಾಡಬೇಕು ಅನ್ನಿಸ್ತಿರುತ್ತೆ. ಇದಾದ್ರಿಂದಾಗಿ ಒಬೆಸಿಟಿ ಬರುತ್ತೆ, ಅಂದರೆ ದೇಹದ ತೂಕ ಒಂದು ತುಂಬ ಹೆಚ್ಚಾಗಿ ಹೋಗುತ್ತೆ. ಇನ್ನೊಂದೇ ಮುಖ್ಯವಾದ ಅಂಶ ಅಂದ್ರೆ ನಮಗೆ ಕಾನ್ಸಂಟ್ರೇಷನ್ ಕೆಪಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ನಾವು ಮಾಡುವ ಚಟುವಟಿಕೆಗಳಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇದೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ಚಿಡಿ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ, ಬಹಳ ಜಲ್ದಿ ನಾವು ಕೋಪಿಸ್ಕೊಳ್ತೇವೆ ಅಥವಾ ಬಹಳ ಜಲ್ದಿ ನಾವು ಡಿಪ್ರೆಷನ್ಗೆ ಹೋಗ್ತೇವೆ. ಇದೆಲ್ಲ ಸರಿಯಾಗಿ ನಿದ್ರೆ ಆಗದಲ್ಲೇ ಇದ್ರೆ ಆಗುವಂತ ಒಂದು ದುಷ್ಪರಿಣಾಮಗಳು. ಒಬೆಸಿಟಿ ಆಗ್ತಿದ್ದಂಗೆ, ಹಾರ್ಮೋನಲ್ ಚೇಂಜಸ್ ಆಗ್ತಿದ್ದಂಗೆ ನಮಗೆ ಡಯಾಬಿಟಿಸ್ ಬರ್ಲಿಕ್ಕೆ ಶುರುವಾಗುತ್ತೆ, ಹೈಪರ್ ಟೆನ್ಷನ್ ಬರ್ಲಿಕ್ಕೆ ಶುರುವಾಗುತ್ತೆ. ಇದೆಲ್ಲ ನಮಗೆ ಮುಂದೆ ಬರುವಂತ ಒಂದು ಬೇರೆ ಬೇರೆ ಆರೋಗ್ಯದ ಒಂದು ದುಷ್ಪರಿಣಾಮಕ್ಕೆ ಕಾರಣ ಆಗುತ್ತೆ. ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ, ಸ್ಟ್ರೋಕ್ ಆಗುತ್ತೆ. ಅದಲ್ಲದೆ ಸಾಕಷ್ಟು ಕಿಡ್ನಿ ಸಮಸ್ಯೆ ಇರುವಂತವರು ಈ ಬೊಜ್ಜಿನ ಇರೋದ್ರಿಂದ, ಸರಿಯಾಗಿ ನಿದ್ದೆ ಮಾಡದಲ್ಲೇ ಇರೋದ್ರಿಂದ ಅವರ ಕಾಯಿಲೆ ಇನ್ನು ಉಲ್ಬಣ ಆಗ್ತದೆ. ಸೊ ನಿದ್ರೆ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಆಗೋ ವಿಷಯ ಇರುತ್ತೆ. ಒಳ್ಳೆ ನಿದ್ರೆ ಮಾಡೋದ್ರಿಂದ ಎಲ್ಲ ನಮ್ಮ ಆರೋಗ್ಯದ ಒಂದು ದುಷ್ಪರಿಣಾಮಗಳಿಂದ ನಾವು ನಮ್ಮನ್ನ ಕಾಪಾಡ್ಕೊಳ್ಬೋದು. ಈ ದೊಡ್ಡವರಷ್ಟೇ ಅಲ್ಲ, ಮಕ್ಕಳಲ್ಲಿ ಕೂಡ ಸರಿಯಾಗಿ ನಿದ್ರೆ ಮಾಡಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದಿಲ್ಲ, ಸ್ಟಡೀಸ್ ನಲ್ಲಿ ಅವರಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಬಹಳಷ್ಟು ದುಶ್ಚಟಗಳಿಗೆ ಅವರು ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಸಿಡು ಬರುವಂಥದ್ದು, ಮಾದಕ ವಸ್ತುಗಳ ಸೇವನೆ ಮಾಡುವಂಥದ್ದು, ಇದೆಲ್ಲ ಸರಿಯಾಗಿ ನಿದ್ರೆ ಮಾಡದಲ್ಲೇ ಆಗುವಂತ ಒಂದು ದುಷ್ಪರಿಣಾಮಗಳು. ಸೊ ಹಾಗಾದ್ರೆ ನಾವು ಸರಿಯಾಗಿ ನಿದ್ರೆ ಮಾಡದಿದ್ರೆ ಬೇರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಬಾಡಿನಲ್ಲಿ ಇಮ್ಯುನಾಲಜಿಕಲ್ ಪವರ್ ಕಡಿಮೆ ಆಗ್ತಾ ಬರುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ಕುಂಠಿತವಾಗ್ತಾ ಬರುತ್ತೆ, ಪದೇ ಇನ್ಫೆಕ್ಷನ್ಸ್ಗಳು ಆಗ್ತಾ ಇರುತ್ತೆ. ಹಾಗೆ ಸಾಕಷ್ಟು ಸ್ಟಡೀಸ್ ಬಂದಿದೆ, ಸರಿಯಾಗಿ ನಿದ್ರೆ ಮಾಡಲಿಲ್ಲ ಅಂದ್ರೆ ಮುಂದೆ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಸಾಕಷ್ಟು ಸ್ಟಡೀಸ್ ಹೇಳುತ್ತೆ. ಸೊ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದ್ರೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ. ನಿಮಗೆ ಡ್ರೈವ್ ಮಾಡಬೇಕಾದ್ರೆ ರೋಡ್ ಮೇಲೆ, ವೆಹಿಕಲ್ ಮೇಲೆ ಒಂದು ಕಾನ್ಸಂಟ್ರೇಷನ್ ಕೆಪಾಸಿಟಿ ಇರೋದಿಲ್ಲ, ಬಹಳ ಜಲ್ದಿ ನಿಮಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು, ಅರ್ಲಿ ಡೆತ್ ಆಗೋ ಚಾನ್ಸಸ್ಸು ನಿದ್ರೆ ಸರಿ ಮಾಡದಲ್ಲೇ ಇರುವಂತ ಆಗೋ ದುಷ್ಪರಿಣಾಮಗಳು. ಸೊ ನಾವು ನಿದ್ರೆನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣಂತೆ. ಸೊ ನಾವು ಒಳ್ಳೆ ನಿದ್ರೆ ಮಾಡಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರೋರು, BP ಕಾಯಿಲೆ ಇರೋರು ನಿಯಂತ್ರಣದಲ್ಲಿ ತಗೊಳ್ಬೇಕು. ಹೆಚ್ಚಾಗಿ ಬೊಜ್ಜಿನಾಂಶ ಇರುವವರು, ಒಬೆಸಿಟಿ ಇರುವವರು ಡೈಲಿ ಅಟ್ಲೀಸ್ಟ್ ಒಂದು 1/2 hour to 45 minutes ಎಕ್ಸರ್ಸೈಸ್ ಮಾಡೋದ್ರಿಂದ ಅದನ್ನ ನೀವು ನಿಯಂತ್ರಣದಲ್ಲಿ ತಗೊಳ್ಬೋದು. ಸೊ ನಿದ್ರೆ ಸರಿ ಮಾಡಬೇಕು ಅಂತಂದ್ರೆ ನಾವು ಕೆಲವು ಅಂಶಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ನಾವು 10-3-2-1 ರೂಲ್ ಅಂತ ಕರಿತೇವೆ. ಇದೇನಪ್ಪ 10-3-2-1 ರೂಲ್ ಅಂತಂದ್ರೆ, 10 ಅಂದ್ರೆ ಕನಿಷ್ಠ 10 hours ಮಲ್ಕೊಳ್ಳಿಕ್ಕೆ ಮುಂಚೆ ನಾವು ಯಾವುದೇ ರೀತಿಯಾದ ಕಾಫಿ, ಟೀ, ಕೆಫೀನ್ ಪದಾರ್ಥಗಳನ್ನ ತಗೊಳ್ಳೋದನ್ನ ನಾವು ಅವಾಯ್ಡ್ ಮಾಡಬೇಕು. 3 hours ಬಿಫೋರ್ ಸ್ಲೀಪ್ ನಾವು ಯಾವುದೇ ರೀತಿಯ ಆಹಾರಗಳನ್ನು ತಗೊಳ್ಬಾರ್ದು. ಊಟ ಆಗ್ಬೋದು, ಬೇರೆ ರೀತಿಯಾದ ಸ್ನ್ಯಾಕ್ಸ್ ಇರ್ಬೋದು. ಕನಿಷ್ಠ 3 hours ಬಿಫೋರ್ ಸ್ಲೀಪ್ ನಾವು ಫುಡ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. 2 hours ಬಿಫೋರ್ ಸ್ಲೀಪ್ ಅಂದ್ರೆ ಮಲ್ಕೊಳ್ಳಿಕ್ಕೆ 2 hour ಮುಂಚೆ ನಾವು ಯಾವುದೇ ರೀತಿಯಾದ ಒಂದು ಎಕ್ಸರ್ಷನಲ್ ಆಕ್ಟಿವಿಟೀಸ್, ತುಂಬಾ ಹೆಚ್ಚು ಶ್ರಮ ಪಡುವಂತ ಕೆಲಸಗಳನ್ನ ಮಾಡಬಾರ್ದು.
ಹಾಗೂ ತುಂಬಾ ಇಂಪಾರ್ಟೆಂಟ್ ಅಂದ್ರೆ 1 ಅವರ್ ರೂಲ್ ಏನಂತಂದ್ರೆ ಮಲ್ಕೊಳ್ಳಿಕ್ಕೆ ಕನಿಷ್ಠ 1 ಅವರ್ ಮುಂಚೆ ಯಾವುದೇ ರೀತಿಯ ಒಂದು ಸ್ಕ್ರೀನ್ ನೋಡಬಾರ್ದು. ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ಬೇರೆ ರೀತಿಯ ಒಂದು ಗೆಜೆಟ್ಸ್ ಇರ್ಬೋದು, ಇದನ್ನ ನಾವು ಅವಾಯ್ಡ್ ಮಾಡಬೇಕು. ಇದಕ್ಕೆ ನಾವು 10-3-2-1 ರೂಲ್ ಅಂತ ಕರಿತೀವಿ. ಇದನ್ನ ನಾವು ಮಾಡೋದ್ರಿಂದ ನಮ್ಗೆ ಸರಿಯಾಗಿ ನಿದ್ರೆ ಬರದಲೇ ಇರುವಂತ ಒಂದು ಪ್ರಾಬ್ಲಮ್ಸ್ ಇದ್ರೆ ಅದರಿಂದ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ಹಾಗೆ ಇದೆಲ್ಲ ಮಾಡಿ ಕೂಡ ನಿಮಗೆ ನಿದ್ರೆನಲ್ಲಿ ಸಮಸ್ಯೆ ಬರ್ತಾ ಇದೆ. ಈ ಸಮಸ್ಯೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಿದ್ರೆನಲ್ಲಿ ಸಮಸ್ಯೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಹಗಲೊತ್ತು ನಾವು ಮಾಡುವ ಚಟುವಟಿಕೆಗಳಲ್ಲಿ ಬಹಳ ನಿದ್ರೆ ಬರ್ತಾ ಇರ್ತದೆ. ಅಂದ್ರೆ ನೀವು ಕೂತ್ನಲ್ಲೇ ನಿಮಗೆ ನಿದ್ರೆ ಬರುತ್ತೆ. ಜನ ಹೇಳ್ತಾ ಇರ್ತಾರೆ, ನೀವು ಕೂತಲ್ಲೇ ನಿದ್ದೆ ಮಾಡ್ತಾ ಇದ್ದೀರಾ ಬಹಳ ಅಂತ ಹೇಳಿ. ಇನ್ನೊಂದು ಮುಖ್ಯ ವಿಚಾರ ಅಂತಂದ್ರೆ, ಮಲಗಿದಾಗ ತುಂಬಾ ಗೊರಕೆ ಹೊಡಿತಾ ಇರ್ತೀವಿ. ಇದು ನಮಗೆ ಪೇಷಂಟ್ ಯಾರಿರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಬಟ್ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅಥವಾ ನಿಮ್ಮ ಜೊತೆ ಯಾರು ಮಲಗಿರ್ತಾರೆ ಅವ್ರು ಹೇಳ್ತಾ ಇರ್ತಾರೆ, ನೀವು ತುಂಬಾ ಗೊರಕೆ ಹೊಡಿತಾ ಇರ್ತೀರ ರಾತ್ರಿ ಮಲಗಿದಾಗ, ನಿಮ್ಮ ಒಂದು ರೆಸ್ಪಿರೇಟರಿ ಪ್ಯಾಟರ್ನ್ ಚೆನ್ನಾಗಿರೋದಿಲ್ಲ, ಆವಾಗ ನೀವು ಉಸಿರು ಆಡ್ಬೇಕಾದ್ರೆ ನಿಲ್ಲಿಸ್ತಾ ಇರ್ತೀರಿ ಅನ್ನೋದು ಕೂಡ ಅವ್ರು ನಿಮಗೆ ಒಂದು ಗಮನಕ್ಕೆ ತಂದಿರ್ತಾರೆ. ಇದು ನಿಮ್ಮಲ್ಲಿ ಇರುವಂತಹ ಒಂದು ನಿದ್ರೆಯ ಸಮಸ್ಯೆಯ ಒಂದು ಲಕ್ಷಣ ಆಗಿರ್ತದೆ. ಹೇಗೆ ಅಂತಂದ್ರೆ, ಹಗಲೊತ್ತು ಬಹಳ ನಿದ್ದೆ ಮಾಡ್ತಾ ಇರ್ತೀರಿ, ಯಾವುದೇ ಒಂದು ಚಟುವಟಿಕೆಗಳು ನಿಮಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ರಾತ್ರಿ ಹೊತ್ತು ತುಂಬಾ ಗೊರಕೆ ಬರ್ತಾ ಇರುತ್ತೆ. ಹಾಗೆ ಜೊತೆಗಿರೋರು ಹೇಳ್ತಾ ಇರ್ತಾರೆ, ನಿಮ್ಮ ಒಂದು ಉಸಿರಾಟದ ಒಂದು ಪ್ಯಾಟರ್ನ್ ಏನಿದೆ ಅದರಲ್ಲಿ ಆವಾಗ ನೀವು ಉಸಿರನ್ನ ನಿಲ್ಲಿಸ್ತಾ ಇರ್ತೀವಿ. ಇದೆಲ್ಲ ಒಂದು ನಿದ್ದೆಯ ಪ್ರಾಬ್ಲಮ್ ಇರುವಂತ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ನಿಮ್ಮ ಸಿಂಪ್ಟಮ್ಸ್ ಇದ್ದಲ್ಲಿ ಇದಕ್ಕೆ ಸೂಕ್ತ ಚಿಕಿತ್ಸೆ ಇದೆ, ಅದಕ್ಕೆ ಸಾಕಷ್ಟು ಒಂದು ಪರಿಹಾರಗಳಿದೆ. ಇದಕ್ಕೆ ನಾವು ಸ್ಲೀಪ್ ಸ್ಟಡಿ ಅಂತ ಕರಿತೀವಿ. ಅಂದ್ರೆ ನೀವು ಮಲಗಿದಾಗ ದೇಹದಲ್ಲಿ ಆಗುವಂತ ಒಂದು ಆಕ್ಸಿಜನ್ ಲೆವೆಲ್ ನ ಮಾನಿಟರ್ ಮಾಡುವಂತ ಒಂದು ಸ್ಲೀಪ್ ಸ್ಟಡಿ ಇರುತ್ತೆ. ಈ ಸ್ಲೀಪ್ ಸ್ಟಡಿ ಮಾಡೋದ್ರಿಂದ ನಿಮ್ಗೆ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇದೆಯಾ ಅಂತ ನಾವು ತಿಳ್ಕೊಳ್ಬಹುದು. ಸುಮಾರು 90ಗಿಂತ ಹೆಚ್ಚು ಸ್ಲೀಪ್ ಡಿಸ್ಟರ್ಬೆನ್ಸಸ್ ನಾವು ನೋಡ್ತೇವೆ. ಅದರಲ್ಲಿ ಮುಖ್ಯವಾದದ್ದು ಅಂತಂದ್ರೆ ಇನ್ಸಾಮ್ನಿಯಾ, ಅಂತಂದ್ರೆ ಸರಿಯಾಗಿ ನಿದ್ದೆ ಬರೋದಿಲ್ಲ, ಮಲ್ಕೊಂಡು ಎಷ್ಟೊತ್ತಾದ್ರೂ ಕೂಡ ನಿದ್ದೆ ಹತ್ತೋದಿಲ್ಲ. ಇನ್ನೊಂದು ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ, ಅಂದ್ರೆ ಮಲಗಿದಾಗ ಆಗ್ಲೇ ನಾನು ಹೇಳಿದಾಗೆ ತುಂಬಾ ಗೊರಕೆ ಹೊಡಿತಾ ಇರ್ತಾರೆ, ಎಷ್ಟು ನಿದ್ದೆ ಮಾಡಿದ್ರು ಕೂಡ ಹಗಲೊತ್ತಲ್ಲಿ ಮತ್ತೆ ನನಗೆ ನಿದ್ದೆ ಮಾಡೋದು ಬರುತ್ತೆ, ಇನ್ನೂ ನಿದ್ದೆ ಮಾಡ್ಬೇಕು ನಾನು ಅಂತ ಅವ್ರಿಗೆ ಒಂದು ಫೀಲಿಂಗ್ ಇರುತ್ತೆ. ಇನ್ನೊಂದು ಏನಂತಂದ್ರೆ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ, ಅಂದ್ರೆ ಸುಮ್ಮನೆ ಕೂತಲ್ಲೇ ಕೈಗಳು ಕಾಲುಗಳು ನಿಮಗೆ ಒಂದು ವಿತೌಟ್ ಯುವರ್ ಕಾನ್ಶಿಯಸ್ ನೀವು ಮೂವ್ಮೆಂಟ್ಸ್ ಮಾಡ್ತಾ ಇರ್ತಾರೆ. ಇದು ಮಕ್ಕಳಲ್ಲೂ ಕೂಡ ನಾವು ನೋಡ್ತೇವೆ. ಇನ್ನೊಂದಂದ್ರೆ ನಾರ್ಕೋಲೆಪ್ಸಿ ಅಂತ, ಅಂದ್ರೆ ಕೂತಲ್ಲೇ ವಿತೌಟ್ ಎನಿ ನಿಮ್ಮ ಅರಿವೇ ಇರೋದಿಲ್ಲ ಹಾಗೆ ನಿದ್ದೆ ಮಾಡ್ಬಿಟ್ಟಿರ್ತಾರೆ. ಇದು ನಾರ್ಕೋಲೆಪ್ಸಿ ಅಂತ ಕರಿತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ನಿದ್ರೆಯ ಕ್ವಾಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟು ಅವರ್ ಮಲಗ್ತಾ ಇದ್ರಿ ಅನ್ನೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಕ್ವಾಲಿಟಿ ಆಗಿ ಮಲಗ್ತಾ ಇದ್ರಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಈ ನಿದ್ರೆ ವಿಚಾರ ನಮಗೆ ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, ಬಹಳಷ್ಟು ಜನಕ್ಕೆ ಇರುವಂತಹ ಈ ಒಂದು ಸ್ಲೀಪ್ ಡಿಸಾರ್ಡರ್ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಯಾಕಂದ್ರೆ ಮಲಗಿದಾಗ ಯಾರು ನಮ್ಮನ್ನ ನಾವು ನೋಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ ಜೊತೆಗಿರೋರೆ ನಮ್ಮನ್ನ ಬಾಡಿನಲ್ಲಿ ಆಗ್ತಿರುವಂತ ಒಂದು ಚೇಂಜಸ್ ನ ಹೇಳೋದ್ರಿಂದ ಆ ವ್ಯಕ್ತಿಗೆ ನಿದ್ರೆಯ ಒಂದು ಏನಾದ್ರು ಡಿಸಾರ್ಡರ್ ಇದೆ ಅನ್ನೋ ಕಂಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಸೊ ನಿದ್ರೆಯ ಕ್ವಾಲಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾವುದೇ ಬಡತನ ಇದ್ರೂ ಕೂಡ ನಿದ್ರೆ ಬಡತನ ಇರಬಾರ್ದಂತೆ, ಇದು ತುಂಬಾ ಸತ್ಯ. ಸೊ ನಿಮ್ಮ ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಸರಿಯಾಗಿ ನಿದ್ರೆ ಮಾಡ್ತಾ ಇದ್ದೀರಾ, ನಿಮ್ಮ ಡ್ಯೂರೇಷನ್ ಆಫ್ ನಿದ್ರೆ ಸ್ಲೀಪ್ ಸರಿಯಾಗಿದೆಯಾ, ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಸರಿ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳಿ. ನಿಮ್ಮ ತಜ್ಞರೊಂದಿಗೆ ನೀವು ನಿಮ್ಮ ಚರ್ಚೆ ಮಾಡಿ ನಿಮ್ಮ ಆರೋಗ್ಯನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಧನ್ಯವಾದಗಳು.